ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ಬಿಸಿಲು ಜಾಸ್ತಿನೋ ಎಲೆಕ್ಷನ್ ಕಾವು ಜಾಸ್ತಿನೇ ಅಂದ್ರೆ ಎಲೆಕ್ಷನ್ ಕಾವೇ ಜಾಸ್ತಿ. ಬಿಜೆಪಿ ರಾಜ್ಯ ಎಸ್.ಟಿ ಮೋರ್ಚಾ ಅಧ್ಯಕ್ಷರಾಗಿರುವಂತ ಬಂಗಾರ ಹನುಮಂತ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೊದಲನೇ ಕ್ವಶನ್, ಸಂಡೂರ್ ಬೈ ಎಲೆಕ್ಷನ್ಗೂ ದಾವಣಗೆರೆ ಬೈ ಎಲೆಕ್ಷನ್ಗೆ ಏನ್ ಡಿಫ್ರೆನ್ಸ್? ಬಹಳ ವ್ಯತ್ಯಾಸ ಇದೆ ಸರ್. ಈಗ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಅಲ್ಲಿ ನಾಯಕತ್ವದೇ ಬೇರೆ ಇದೆ, ಇಲ್ಲಿ ನಾಯಕತ್ವನೇ ಬೇರೆ ಇದೆ. ಇಲ್ಲಿ ಹಣ ಬಲ ಜನ ಬಲ ನಡೀತಿದೆ. ಇಲ್ಲಿ ಬಲಿಗರಿದ್ರೆ ಅಲ್ಲಿ ಇಲ್ಲಿ ಉಳ್ಳವರು ಇದ್ದಾರೆ, ಉಳ್ಳದವರು ಇದ್ದಾರೆ. ನಾನು ದಾವಣಗೆರೆ ಜನತೆಗೆ ಮನವಿ ಮಾಡೋದೇನಂತಂದ್ರೆ, ಶ್ರೀನಿವಾಸ್ ದಾಸ್ಕರಪ್ಪ ಸಾಮಾನ್ಯ ಕಾರ್ಯಕರ್ತ. ನಮ್ಮ ಭಾರತೀಯ ಜನತಾ ಪಕ್ಷ ಎಸ್.ಟಿ ಮೋರ್ಚಾನ ಉಪಾಧ್ಯಕ್ಷ. ಆಕ್ಚುಲಿ ನಾವು ರಾಜ್ಯಾಧ್ಯಕ್ಷ ಆಗಿದ್ದಾಗ ನಮ್ಮ ಬ್ರದರ್ ಒಂದ್ ಕೆಳಗಡೆ. ಇವತ್ತು ಪಾರ್ಟಿ ನಮ್ಮ ಸಮಾಜಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ಮೊದಲಾದಾಗಿ ನಮ್ಮ ಪಾರ್ಟಿಗೆ ನಾನು ಧನ್ಯವಾದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿ.ಎಂ. ಸಿದ್ದೇಶ್ವರ ಆಗಿರ್ಬೋದು, ರೇಣುಕಾಚಾರ್ಯ ಎಲ್ಲ ಒಗ್ಗಟ್ಟಿಂದ ಇವತ್ತೇ ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ. ಅಜಯ್ ಕುಮಾರ್ ಅಥವಾ ನಮ್ಮ ಯಶವಂತರಾವ್ ಜಾಧವ್ ಇರ್ಬೋದು, ಆಮೇಲೆ ನಮ್ಮ ಶಿವಾನಂದ್ ಅವರಿಗಿರ್ಬೋದು, ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸ್ಕರಪ್ಪನ ಅಭ್ಯರ್ಥಿ ಅಂತ ನಾವೆಲ್ಲ ಅಭ್ಯರ್ಥಿ ಅಂತ ಹೋರಾಟ ಮಾಡ್ತಾ ಅದು ನನಗೆ ತುಂಬಾ ಖುಷಿ ಆಯ್ತು. ಚುನಾವಣೆ ಅಂದ್ಮೇಲೆ ಸೋಲು ಗೆಲುವು ಸಹಜ, ಆದ್ರೆ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲುವ 100ಕ್ಕೆ 100% ವಿಶ್ವಾಸ ನಮಗಿದೆ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಎಸ್ ಮಲ್ಲಿಕಾರ್ಜುನ ಅವರು ಕೊಟ್ಟಿದ್ರು, ನಾವು ನಗರಗತ ಚುನಾವಣೆ ಮಾಡ್ತೀವಂತ. ಅವರ ಒಂದು ಹೇಳಿಕೆಗೆ ನಾನು ಸ್ವಾಗತ ಮಾಡ್ತೀನಿ. ನಾವು ಕೂಡ ಎಲ್ಲ ನಗರಗ ಸಂತೋಷವಾಗಿ ಚುನಾವಣೆ ಮಾಡ್ತೀವಿ. ಆದ್ರೆ ಎಸ್ ಮಲ್ಲಿಕಾರ್ಜುನ ಕಾಂಗ್ರೆಸ್ ಪಾರ್ಟಿಯವರು ನ್ಯಾಯಯುತವಾಗಿ ಚುನಾವಣೆ ಮಾಡಬೇಕು. ಅವ್ರಿಗೆ ಅಡಿಬಿಟ್ಟಿ ದುಡ್ಡು ಬರ್ತಾ ಇದೆ, ಅಕ್ರಮವಾಗಿರ್ತಕ್ಕಂಥ ದುಡ್ಡಿಂದ. ಇವತ್ತು ನೀವು ನೋಡ್ತಾ ಇದ್ರಿ, ವಾಲ್ಮೀಕಿ ಹಗರಣ ದುಡ್ಡು ಅಂತ ಬೈ ಎಲೆಕ್ಷನ್, ಸೊಂಡ್ರು ಬೈ ಎಲೆಕ್ಷನ್ ಮಾಡಿದ್ರು. ಮೂಡ ಹಗರಣದಿಂದ ಸಾಕಷ್ಟು ದುಡ್ಡು, ಬೋವಿಯಾಗಮ್ ನಿಗಮ್ ಈ ಟೈಪ್ ಮಾಡ್ಕೊಂತ ಹೋದ್ರೆ ಇವತ್ತೆಲ್ಲ ಅಧಿಕಾರಿಗಳಿಗೆ ದಂಧೆಗಳು ಟ್ರಾನ್ಸ್ಫರ್ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಚಿವರು ಬರೀ ದಂಧೆಗೆ ನಿಂತು ಬಿಟ್ಟಿದ್ದಾರೆ. ಇವತ್ತು ಆ ಒಂದು ಅಡಿಬಿಟ್ಟು ದುಡ್ಡಿನ ರೊಕ್ಕದಿಂದ ಲಾಸ್ಟಿಗೆ ಅವ್ರು 2-3 ದಿನ ಇದ್ದಾಗ ರೊಕ್ಕ ಹಾಕಿ ಚುನಾವಣೆ ಮಾಡ್ತಾರೆ. ಅವ್ರು ಏನಾದ್ರು ನ್ಯಾಯಯುತವಾಗಿ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ನವರು ಸೋಲು ಕಟ್ಟಿಟ್ಟ ಬುದ್ಧಿ. ಇವತ್ತು ನೆಹರು ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಂಶಾಡಳಿತ ಮಾಡ್ಕೊಂಡು ಕಾಂಗ್ರೆಸ್ ಪಾರ್ಟಿ ನಡೆದ. ಆ ಒಂದು ಬೇಸ್ ಡೆಲ್ಲಿಯಿಂದ ಇವತ್ತು ದಾವಣಗೆರೆ ಕೂಡ ವಂಶಾಡಳಿತ ಕಾಲಿಟ್ಟಿದೆ. ಏನ್ರಿ ಇದಕ್ಕೇನು ಸ್ವಲ್ಪ ಮಾನ ಮರ್ಯಾದೆ ಐತಿಲ್ರಿ? ಗಂಡ MLA, MP, ಇವಾಗ ಅವನ ಸಮರ್ಥ ಹುಡುಗ. ನಾನು ಅವ್ನ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ನನಗೆ ಚುನಾವಣೆ ನಿಲ್ಲಕ್ಕೆ ನನಗೆ ಇಷ್ಟ ಇದ್ದಲ್ಲ, ನಮ್ಮ ತಾಯಿ ನಮ್ಮ ತಂದೆ ಒತ್ತಾಯದ ಮೇಲೆ ನಿಲ್ತೀನಿ ಅಂತ ಸಮರ್ಥ ಹೇಳ್ತಾ ಇದ್ದಾನೆ. ಯಾಕೆ ದಾವಣಗೆರೆ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಇದ್ರು. ಯಾಕೆ ಬರೀ ಇವ್ರ ಕುಟುಂಬಕ್ಕೆ ದಾವಣಗೆರೆ ಜಿಲ್ಲೆ ಗುತ್ತಿಗೆ ತಗೊಂಡ್ಬಿಟ್ರ ಇವ್ರು? ಏನಾದ್ರು ಕಾಂಗ್ರೆಸ್ ಪಾರ್ಟಿ ಏನಾದ್ರು ಇವ್ರ ಕುಟುಂಬಕ್ಕೆ ಸೀಮಿತ ಆಗ್ಬಿಟ್ಟತ್ತ ಸರ್? ಎಲ್ಲ ಒಂದ್ ಕಡೆ ದಾವಣಗೆರೆ ದಕ್ಷಿಣದ ಈ ಬಾರಿ ಚುನಾವಣೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್, ಅಲ್ಪಸಂಖ್ಯಾತರು ವರ್ಸಸ್ ಕಾಂಗ್ರೆಸ್. ನಾನು ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಸುಮಾರು 64,000 ಮುಸ್ಲಿಂ ಸಮುದಾಯವರು ಇದ್ದಾರೆ. ಇವತ್ತು ನಮ್ಮ ಸ್ವಾಭಿಮಾನಿ ಮುಸ್ಲಿಂ ಬಾಂಧವರು ಈ ಬಾರಿ ಕಾಂಗ್ರೆಸ್ ತಕ್ಕ ಪಾಠ ಕಲಿಸ್ಬೇಕು. ಯಾಕಂದ್ರೆ ಇವತ್ತು ಮುಸಲ್ಮಾನ್ ಬಾಂಧವರು ಕಾಂಗ್ರೆಸ್ ನೆಚ್ಚಿನ ಪಕ್ಷ ಅಂತ ನಂಬ್ಕೊಂಡಿದ್ದಾರೆ. ಇವತ್ತು ಮುಸಲ್ಮಾನ್ ತುಳಿತಕ್ಕಂಥ ಪಕ್ಷ ಯಾವ್ದಲ್ಲಿದ್ದಾರೆ? ಕಾಂಗ್ರೆಸ್ ಪಕ್ಷನೇ ಇವತ್ತು. ಹಾಗಾಗಿ ನಾನು ಸ್ವಾಭಿಮಾನ್ಯ ಮುಸಲ್ಮಾನ್ ಬಾಂಧವರು ವಿನಂತಿ ಮಾಡ್ತೀನಿ, ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೋದೇನಂದ್ರೆ, ಒಂದು ಬಾರಿ ಅವಕಾಶ ಬಿಜೆಪಿ ಮಾಡಿಕೊಡ್ರಿ. ನೀವು ಸುಮ್ಮನೆ ಕಾಂಗ್ರೆಸ್ನವರು ಕೋಮೋದಿ ಪಕ್ಷ ಅಂತ ಅಂದ್ರೆ ಹಣೆಪಟ್ಟಿ ಕಟ್ಟಿದ್ರೆ, ಆದ್ರೆ ನಿಜವಾದ ಕೋಮೋದಿ ಪಕ್ಷ ಯಾವ್ದು ಅದು ಕಾಂಗ್ರೆಸ್ ಪಕ್ಷನೇ. ಹಾಗಾಗಿ ದಾಸ್ಕರಪ್ಪ ಶ್ರೀನಿವಾಸಕ್ಕೆ ತಾವೆಲ್ಲರೂ ಒಮ್ಮತದಿಂದ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕೋದ್ರ ಮುಖಾಂತರ ಈ ಸಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ ನೀವು ಅಭ್ಯರ್ಥಿಯನ್ನು ಗೆಲ್ಲಿಸಿ ಮಾಡಿದ್ರೆ, ಇವತ್ತು ನಿಮ್ಮ ಆಸೆ ಏನಿದೆಯಲ್ಲ, ಶಾಮನೂರು ಕುಟುಂಬದ ವಿರುದ್ಧ ನಿಮ್ಮ ಆಸೆ ಏನಿದೆ, ಒಂದ್ಸಲ ನಾವು ಮುಸಲ್ಮಾನರು ಏನಂಬ ತೋರಿಸ್ತೀವಂತ ನೀವು ನೆಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಆ ಕೆಲಸ ಆಗ್ಬೇಕಪ್ಪ ಅಂತಂದ್ರೆ ನೀವು ಅವ್ರ ವಿರುದ್ಧ ಮತ ಚಲಾವಣೆ ಮಾಡಬೇಕು, ಭಾರತೀಯ ಜನತಾ ಪಕ್ಷನ ಗೆಲ್ಸ್ಬೇಕು. ಇವತ್ತು ಸ್ವಾಭಿಮಾನ ಮುಸಲ್ಮಾನರು ಇದಾರೆ ಅಂತಂದೇಳಿ ಈ ರಾಜ್ಯಕ್ಕೆ ಒಂದು ತೋರಿಸ್ಬೇಕಂತ ನಾನು ಒಂದು ಮನವಿ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.